ಏನ್ರಿ ಆತರ ನಿಮ್ಗೆ? ಇನ್ನ ಪಾಪು ಮಲ್ಗಿಲ್ಲ. ಪಾಪುಗೆ ಏನ್ ಗೊತ್ತಾಗಲ್ಲ, ಸುಮ್ನಿರೆ. ಶುರುವಾಯ್ತು ಇವ್ರ ಗಲಾಟಿ. ಬೆಳಿಗ್ಗೆವರೆಗೂ ಅದೇನೇನ್ ಮಾಡ್ತಾರ, ನನಗಂತೂ ನಿದ್ದೆ ಮಾಡಕ್ಕೂ ಬಿಡಲ್ಲ. ನನ್ಗೆ ಒಂದ್ ದಿವಸನೂ ಸ್ನಾನ ಮಾಡ್ತಿದ್ ಜ್ಞಾಪಕನೇ ಇಲ್ಲ. ಅವ್ರು ಮಾತ್ರ ದಿನಾ ಜಲಕ್ರೀಡೆ ಆಡ್ತಾರೆ. ಅಯ್ಯಯ್ಯ, ನೀರೆಲ್ಲ ಖಾಲಿ. ಇವತ್ತು ನನ್ ಪೌಡ್ರೆ ಗಟ್ಟಿ. ಸಾಕು. ನೀವ್ ಹೋಗಿ ಹೋಗಿ. ಸಾಕು, ನಾನು ಹೋಗ್ತೀನಿ. ಅಯ್ಯೋ, ಇಲ್ಲೇನೋ ಮಾಡ್ತಾ ಇದೀಯ ನೀನು? ಪಾಪು ಯಾಕೆ ಆಡ್ತಾ ಇದ್ಯಾ? ರಮಾಮಣಿ, ಓ, ನಂಗೆ ಟೈಮ್ ಆಯ್ತು. ಕ್ಯಾರಿಯರ್ ರೆಡಿ ಮಾಡು. ಡಬ್ಬ ರೆಡಿ, ಒಗ್ಗರಣೆ ಹಾಕ್ಬೇಕಷ್ಟೇ. ಸಾಕು ರಾಜ. ಹಾಗೆ ಬಟ್ಟೆ ಹಾಕೊಳ್ಳೋ ಹೊರಟೋದ್ರಲ್ಲ, ಪೂಜೆ ಮಾಡಲ್ವಾ? ಮಾಡ್ತೀನಿ. ಪೂಜೆ ಮಾಡದೆ ಇರ್ತೀನಾ? ಪೂಜೆ ಮಾಡ್ಬಿಟ್ಟೇ ಹೋಗೋದು. ಏಯ್ ಪಾಪು, ಬಾರ ಮಗನೇ. ಮನೆ, ನನಗೆ ಸತಿಯೇ ಪ್ರತ್ಯಕ್ಷ ದೈವ. ಇದೆಷ್ಟ್ ದಿನ ನಡೆಯುತ್ತೆ ನಾನು ನೋಡ್ತೀನಿ. ನೀನೇನ್ ಹೀಗೆ ಹೇಳ್ಬೇಡ. ಎಷ್ಟು ಜನ್ಮ ಹೋದ್ರು ನಾನ್ ಮಾತ್ರ ಹೀಗೇ ಇರ್ತೀನಿ. ಎಲ್ಲಿ ತಿರುಗು. ಪೂಜೆ ಮಾಡೋಣ ಬಾ. ಮಹಾದೇವ, ನಮ್ಮನ್ ಯಾವಾಗ್ಲೂ ಹೀಗೆ ಇರ್ತೀರಪ್ಪ. ಅಮ್ಮಾಮಣಿ, ನನ್ ಕಾಲ್ಗೇನು ಸಿಗ್ತಾ ಇಲ್ಲ ಕಣೆ. ಬಂದೆ, ಒಂದ್ ನಿಮಿಷ. ಸ್ವಲ್ಪ ಒಗ್ಗರಣೆ ಹಾಕ್ಬಿಡ್ತೀನಿ. ಬಂದೆ. ಏನ್ರಿ ಅದು? ನನ್ ಕಾಲ್ಗೇನು ಸಿಗ್ತಾ ಇಲ್ಲ ಕಣೆ. ಕಾಲಿಗೆ ಹೆಂಗ್ರಿ ಸಿಗತ್ತೆ? ಕೈ ತಾನೆ ಸಿಗೋದು. ಅದೇನೋ ಒಂದು ಸಿಗ್ತಾ ಇಲ್ಲ ನೋಡು. ತಗೊಳ್ಳಿ. ಇವತ್ತು ಆಫೀಸ್ ನಲ್ಲಿ ಎಲ್ರಿಗೂ ಹೇಳ್ತೀನಿ, ನನ್ನ ಹೆಂಡತಿ ನನ್ಗೊಂದು ಹೊಸ ಫ್ಯಾಷನ್ ಕಲ್ಸಿದಾಳೆ ಅಂತ. ಯಾವ್ದು ಹೊಸ ಫ್ಯಾಷನ್? ಅದೇ ಇದು, ಒಂದ್ ಕಾಲಕ್ ಶೂ, ಒಂದ್ ಕಾಲಕ್ ಚಪ್ಲಿ. ನಿಮ್ಗೇನ್ ಬೇಕು? ಶೂ ಬೇಕಾ, ಚಪ್ಪಲ್ ಬೇಕಾ? ಯಾವ್ದಾದ್ರು ಒಂದ್ ಸರಿಯಾದ ಜೋಡಿ ಕೊಡು. ಇಲ್ಲ ಒಂದ್ ಜೋಡಿ ಚಪ್ಲಿ ಕೊಡು. ಇಲ್ಲ ಒಂದ್ ಜೋಡಿ ಶೂ ಕೊಡು. ಶೂ ಇಲ್ಲ, ಅದ್ ಹಳೇದಾಗೋಗಿತ್ತು. ಮಾರ್ಬಿಟ್ಟು ಪಾಪುಗ್ ಆಟದ ಸಾಮಾನ್ ತಂದಿದ್ದೀನಿ. ಅದ್ ಎಷ್ಟೇ ಆಟ ಸಾಮಾನ್ಗಳು ತರೋದು ಅವನ್ಗೆ? ಚಪ್ಲಿ ಇದೆ, ತಗೊಳ್ಳಿ. ಹೇ ಮಣಿ, ಇದೇನೇ ಇದು? ರೇಷನ್ ಇಲ್ದಿದ್ರೆ ನನ್ ಕೇಳೆ. ಇದ್ಯಾಕೆ ಈ ತರ ಚಪ್ಲಿ ತಿಂತೀಯ? ಸಮಾಜಿ ಮಾಡ್ತೀರಾ? ಚಪ್ಲಿ ನಾನಲ್ರಿ ತಿಂದಿದ್ದು. ನಿನ್ನೆ ಪಾಪು ಅಳ್ತಾ ಇದ್ದ, ಏನ್ ಕೊಟ್ರು ಸುಮ್ನಾಗ್ಲಿಲ್ಲ. ಚಪ್ಲಿ ಕೊಟ್ಟೆ, ಸುಮ್ನಾಗ್ಬಿಟ್ಟ. ವೆರಿ ಗುಡ್ ಮಣಿ. ಇನ್ಮೇಲೆ ಅವನ ಹತ್ರ ಏನು ಆಟ ಸಾಮಾನು ಕೊಡ್ಲೇಬೇಡ ಅವನ್ ಕೈಗೆ. ಈ ಹಳೆ ಚಪ್ಲಿ ಶೂ ಎಲ್ಲ ಇದೆಯಲ್ಲ, ಅದನ್ನೆಲ್ಲ ಒಂದೊಂದಾಗಿ ಕೈ ಕೊಡ್ತಾ ಇರು. ಇದ್ರೀತ ತಮಾಜಿ ಮಾಡ್ತೀರಾ ನೀವು? ತಮಾಷೆ ಅಲ್ಲ ಮಣಿ, ಪಾಪಣ್ಣ ಹತ್ರ ಬಾಡಿಗೆ ಇಸ್ಕೊಳ್ಳೋದು ಮರಿಬೇಡ. ಟೈಮ್ ಆಯ್ತು, ಬರ್ತೀನಿ. ನಾನು ಅವನ ಹತ್ರ ಹೋಗೋದಿಲ್ಲ. ಅವನ ಹತ್ರ ಯಾವತ್ತು ಕಾಸು ಇರೋದಿಲ್ಲ. ಕೇಳಿದ್ರೆ 108 ಒಗ್ಗರಣೆ ಹಾಕ್ತಾರೆ. ಒಗ್ಗರಣೆ ಒಗ್ಗರಣೆ.
ಏನ್ BTS ನಮ್ ಕಾಲದಲ್ಲಿ. ನಿಮ್ ಕಾಲದಲ್ಲಿ ಬಸ್ ಎಲ್ಲಿತ್ತಜ್ಜ? ಎತ್ತಿನ ಗಾಡಿ ಅಲ್ವೇ? ಅದೇನ್ ಕುಡಿತಾರ ತಾವು? ಕಷಾಯ ಕೆಮ್ಮಿಗೆ. ಗುಡ್ ಮಾರ್ನಿಂಗ್ ಪಾಪಣ್ಣ. ಗುಡ್ ಮಾರ್ನಿಂಗ್. ಏನ್ ಪರಮ ಬಂದ್ಬಿಟ್ಯಾ? ಅಲ್ಲ ನೀವೇನ್ ಇಷ್ಟ ಬೇಗ ಬಂದ್ಬಿಟ್ಟಿದ್ದೀರಾ? ಅಲ್ಲ ಪಾಪಣ್ಣ, ಬಾಡ್ಗೆಗೆ ಅಷ್ಟ್ ಟ್ಯಾಕ್ಸ್ ಹತ್ತಾಯ್ತು. ಬಸ್ ಸ್ಟಾಪ್ ನಲ್ಲಿ 10 ಜನರ ಮುಂದೆ ಕೇಳೋದೇನೋ, ಸಂಜೆ ಮನೆಯಲ್ಲಿ ನಿಧಾನಕ್ಕೆ ಕೇಳುವಂತೆ. ಓ, ಇಲ್ಲಿಗೆ ತಂದ್ಬಿಟ್ಯಾ? ಪಾಪಣ್ಣನ ಇಲ್ಲಿದ್ದಾನೆ, ಬಾಡ್ಗೆ ಕೇಳಿ. ಬಾಡ್ಗೆ ಕೇಳ್ದೆ, ಅದಕ್ಕೆ ಸಂಜೆ ನಿಧಾನಕ್ ಮನೇಲಿ ಕೇಳು ಅಂದ. ನಿಧಾನಕ್ ಮನೇಲೇನ್ರಿ ಕೇಳೋದು? ರಾತ್ರಿ ನೋಡಿದ್ರೆ ತೂರಾಡ್ಕೊಂಡ್ ಬರ್ತಾರೆ, ಬೆಳಿಗ್ಗೆ ಎದ್ರೆ ಗರ ಬಡ್ದಂಗ್ ಇರ್ತಾರೆ. ಈಗ್ಲೇ ನೆಟ್ಟಿಗೆ ನಿಂತಿರೋದು. ಕೇಳ್ರಿ, ನಾನ್ ಕೇಳ. ಅದು ನೋಡು ಪರಮ, ನಿನ್ನ ಹೆಂಡತಿಗೆ ಇಲ್ಲಿ 10 ಜನರ ಮುಂದೆ ಕಿರ್ಚಾಡ್ಬೇಡ ಅಂತ ಹೇಳು. ಇಲ್ದ ಇದ್ರೆ ನಾನು ಆಮೇಲೆ ನಿಮ್ಮಿಬ್ಬರ ಮೇಲೂ ಮಾನನಷ್ಟ ಮೊಕದ್ದಮೆ ಹಾಕಿ ಕೋರ್ಟಿಗೆ ಹೇಳ್ತೀನಿ. ನಾನೆಲ್ರಿ ಕಿರ್ಚಿದ್ನ ನಾನು? ನಿಮ್ಗೇನ್ರಿ ಗೊತ್ತು ನಮ್ಮಂತವ್ರ ಸಂಕಟ? ಹೇಳಯ್ಯ. ನೀವ್ ಕೊಡೋ ಬಾಡ್ಗೆನೆ ನಮ್ ಪಾಪು ಹಾಲ್ಗೆ ಸಾಕಾಗಲ್ಲ. ಹೇಳಯ್ಯ. ಆಗಿಗ್ ಬಂದ್ ಬಿಟ್ಟಿ ಪುಕ್ಸಾಟಿ ಕಾಫಿ ತಿಂಡಿ ಎಲ್ಲ ತಿಂದೋಗೋದು, ಅದಕ್ಕೇನ್ ಲೆಕ್ಕನೇ ಇಲ್ಲ. ಯಾಕೆ ಕೇಳೋರೇ ಇಲ್ಲ ನೀವು? ಕೊಟ್ಬಿಟ್ರು ಮನೆ ಬಸ್ ಬಂದ್ ಸಿಕ್ಕರಪ್ಪ. ನೀನ್ ಮನೆಗೆ ಹೋಗು, ನಾ ಬರ್ತೀನಿ. ಮನೆಗೆ ಹೋಗ್ತೀನಿ. ಇನ್ನೆಲ್ಲ ಹೋಗ್ತೀನಿ ನಾನು? ದಾರಿ ಅಯ್ಯೋ ಬಿಡ್ರಯ್ಯ. ಇದು ಹೋಯ್ತೆ. ಅಯ್ಯೋ ನನ್ ಚಪ್ಲಿ, ಅಯ್ಯೋ ನನ್ ಚಪ್ಲಿ, ಚಪ್ಲಿ, ಅಯ್ಯೋ ಚಪ್ಲಿ, ನನ್ ಚಪ್ಲಿ. ಯಾಕಯ್ಯ ಬಡ್ಕೊತೀಯ? 100 ರೂಪಾಯಿ ಕೊಟ್ಟಿಲ್ವಾ ನಾನು? ಒಂದು ಹೊಸ ಜೋಡಿ ತಗೊಳ್ಳಯ್ಯ. ಅದ್ ಸರಿ ಅನ್ನಿ, ಆ ಚಪ್ಲಿಗೆ 24 ಕೊಟ್ಟು 1 ವರ್ಷ ಆಗಿತ್ತು. ಪಾಪು ಕೂಡ ಚೂರು ಕಚ್ಬಿಟ್ಟಿದ್ದ. ಅದ್ರ ಬೆಲೆ ಈಗ 12 ರೂಪಾಯಿ. ಅಂದ್ರೆ ಒಂದ್ ಚಪ್ಲಿಗೆ 6 ರೂಪಾಯಿ. ನಾನೇನಾದ್ರೂ ಆಟೋಲ ಆಫೀಸ್ ಹೋಗಿದ್ದಿದ್ರೆ 10 ರೂಪಾಯಿ ಖರ್ಚಾಗೋದು. ಅಂದ್ರೆ ನಾನೇ 4 ರೂಪಾಯಿ ಸೇವ್ ಮಾಡಿದೀನಿ ಈಗ. ತಲೆ ಅಂದ್ರೆ ತಲೆ ಕಣೆಯ ನಿಂದು. ಅದೇನೋ ಇದೆ ನಿನ್ ತಲೆಯಲ್ಲಿ. ಮ್ಯೂಸಿಯಂ ಅಲ್ಲಿ ಇಡ್ಬೇಕು. ಮೇಲ್ ಬಾ, ಕೆಳಗ್ ಬಿದ್ರೆ ಹೊಡೆದೋದೈತಿ.